ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮಾರ್ಗದರ್ಶಿ ಕರಿಯರ್ ಅಕಾಡೆಮಿ ವಿಜಯಪುರ. ಇವತ್ತು ಟಿಗೆ ಸಂಬಂಧಪಟ್ಟ ಹಾಗೆ ರಸಾಯನಶಾಸ್ತ್ರ ವಿಷಯದಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವು ನೋಡೋಣ. ಯಾವುದು ಚಾಪ್ಟರ್ ಅಂತಂದರೆ ನೀರು ಚಾಪ್ಟರ್ ಮೇಲೆ ಕೆಲವೊಂದಿಷ್ಟು ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಚರ್ಚೆ ಮಾಡ್ಕೋತ ಹೋಗೋಣ. ಹಾಗಾದರೆ ನೀರಿನ ಅಣುಸೂತ್ರ ಏನು ಅಂದರೆ H2O ಅಂತಕ್ಕಂಥದ್ದು ನೀರಿನ ಅಣುಸೂತ್ರವಾಗಿದೆ. ಸೊ ನೀರಿನ ಅಣುಸೂತ್ರವನ್ನು ಕಂಡು ಹಿಡಿದ ವಿಜ್ಞಾನಿ ಯಾರು ಅಂತಂದರೆ ಕ್ಯಾನಿಝಾರೋ ಅಂತಕ್ಕಂಥ ವಿಜ್ಞಾನಿ ನೀರಿನ ಅಣುಸೂತ್ರವನ್ನು ಕಂಡುಹಿಡಿದಿದ್ದಾರೆ. ನೀರು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡು ಪರಮಾಣುಗಳ ಸಂಯೋಜನೆಯಿಂದ ಇದು ಉಂಟಾಗಿದೆ. ಹಾಗಾದರೆ ನೀರಿನ ಅನುಪಾತ ಎಷ್ಟು ಅಂದರೆ 2:1. ಈ ನೀರು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಸಂಯೋಜನೆಯಿಂದ ಉಂಟಾಗಿದೆ. ನೀರಿನ ಅನುಪಾತ 2:1 ಎಂದು ಹೇಳಿದ ವಿಜ್ಞಾನಿ ಯಾರು ಅಂತಂದರೆ ಲಾವೋಸಿಯರ್ ಅಂತಕ್ಕಂಥ ವಿಜ್ಞಾನಿ. ಹಾಗಾದರೆ ನೀರನ್ನು ರಾಸಾಯನಿಕವಾಗಿ ನಾವು ಏನಂತ ಕರಿತೀವಿ ಅಂತಂದರೆ ನೀರನ್ನು ನಾವು ಹೈಡ್ರಾಯ್ಲ್ ಅಂತ ಕೂಡ ಕರಿಬೋದು, ಅಥವಾ ನೀರನ್ನು ಡೈಹೈಡ್ರೋಜನ್ ಮೋನೋ ಆಕ್ಸಿಜನ್ ಅಂತ ಕೂಡ ಕರಿಬೋದು, ಅಥವಾ ನೀರನ್ನು ಹೈಡ್ರಾಕ್ಸೈಡ್ ಅಂತ ಕೂಡ ನಾವು ಕರಿಬೋದು ಸ್ನೇಹಿತರೆ. ಹಾಗಾದರೆ ನೀರಿನ ವೈಜ್ಞಾನಿಕ ಹೆಸರೇನು? ಇದು ರಾಸಾಯನಿಕ ಹೆಸರಾಯಿತು. ನೀರಿಗೆ ವೈಜ್ಞಾನಿಕವಾಗಿ ಏನಂತ ಕರೀತಾರ ಅಂತಂದರೆ ಆಕ್ಸಿಡೀನ ಅಂಥೇಳಿ ಕರೀತಾರೆ ಸ್ನೇಹಿತರೆ. ನೀರಿಗೆ ವೈಜ್ಞಾನಿಕವಾಗಿ ಸೈಂಟಿಫಿಕ್ ನೇಮ್ ಆಫ್ ವಾಟರ್ ಅಂದರೆ ಯಾವುದು ಅಂದರೆ ಆಕ್ಸಿಡೀನ್ ಅಂತಕ್ಕಂಥದ್ದು. ಹಾಗಾದರೆ ಈ ನೀರು ಅನ್ನೋದರ ಮುಖ್ಯ ಗುಣಲಕ್ಷಣ ಏನು ಅಂದರೆ ನೀರಿನ ಕುದಿಯುವ ಬಿಂದು ಎಷ್ಟು ಅಂದರೆ 100 ಡಿಗ್ರಿ ಸೆಲ್ಸಿಯಸ್. ನೀರಿನ ಘನಿಸುವ ಬಿಂದು ಎಷ್ಟು ಅಂದರೆ 0 ಡಿಗ್ರಿ ಸೆಲ್ಸಿಯಸ್. ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರನ್ನು ನಾವು ನೋಡಿದರೆ, ಅದೇ ನೀರಿನ ಗರಿಷ್ಠ ಸಾಂದ್ರತೆ ಎಷ್ಟು ಅಂದರೆ ನೀರಿನ ಗರಿಷ್ಠ ಸಾಂದ್ರತೆ ಎಷ್ಟು ಅಂದರೆ 4 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಹಾಗಾದರೆ ನೀರಿನೊಳಗಡೆ ಎಷ್ಟು ವಿಧಗಳಿದ್ದಾವೆ ಅಂತಂದರೆ 2 ವಿಧ ನೀರಿನೊಳಗಡೆ ನಾವು ನೋಡ್ತೀವಿ. 2 ವಿಧದ ನೀರನ್ನು ನಾವು ನೋಡ್ತೀವಿ. ಒಂದು ಯಾವುದು ಅಂತಂದರೆ ಮೆದು ನೀರು, ಇನ್ನೊಂದು ಯಾವುದು ಅಂದರೆ ಗಡಸು ನೀರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಯಾವ ನೀರು ಸಾಬೂನಿನೊಂದಿಗೆ ವರ್ತಿಸಿದಾಗ ಸರಾಗವಾಗಿ ನೊರೆಯನ್ನು ಉಂಟು ಮಾಡುತ್ತದೆಯೋ ಅಂತಹ ನೀರನ್ನು ನಾವೇನಂತ ಕರಿತೀವಿ ಅಂದರೆ ಮೆದು ನೀರು ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಯಾವ ನೀರು? ಮಳೆ ನೀರು ಆಗಿರಬಹುದು, ಬಾವಿ ನೀರು ಆಗಿರಬಹುದು, ಅಥವಾ ಕೊಳವೆ ಬಾವಿ ನೀರು ಆಗಿರಬಹುದು, ಅಥವಾ ಕೆರೆ ನೀರು ಆಗಿರಬಹುದು, ಅಥವಾ ನದಿ ನೀರಾಗಿರಬಹುದು, ಅಥವಾ ಆಸವಿತ ನೀರು ಕೂಡ ಆಗಿರಬಹುದು. ಹಾಗಾದರೆ ಅತ್ಯಂತ ಶುದ್ಧವಾದ ನೀರು ಯಾವುದು ಅಂತಕ್ಕಂಥದ್ದನ್ನು ಕೇಳ್ತಾರೆ. ಅತ್ಯಂತ ಶುದ್ಧವಾದ ನೀರು ಯಾವುದು ಅಂದರೆ ಆಸವಿತ ನೀರು, ಡಿಸ್ಟಿಲ್ಡ್ ವಾಟರ್ ಅಂತೇಳಿ ಕರಿತೀವಿ. ಎರಡನೇ ಶುದ್ಧವಾದ ನೀರು ಯಾವುದು ಅಂದರೆ ಮಳೆ ನೀರು. ಹಾಗಾದರೆ ಗಡಸು ನೀರು ಅಂತಂದರೆ ನೀರಿನಲ್ಲಿ ಕ್ಯಾಲ್ಸಿಯಂ ++ ಮತ್ತು ಮ್ಯಾಗ್ನೇಸಿಯಂ ++ ಅಯಾನುಗಳಿರ್ತವೆ. ಈ ಅಯಾನುಗಳ ಜೊತೆಗೆ ಏನಾದರೂ ಕ್ಲೋರೈಡ್ ಅಯಾನುಗಳು ಅಥವಾ ಸಲ್ಫೇಟ್ ಅಯಾನುಗಳು ಅಥವಾ ಬೈಕಾರ್ಬೋನೇಟ್ ಅಯಾನುಗಳು ಸೇರಿಕೊಂಡ್ರೆ ಆ ನೀರು ಎಂತಹ ನೀರಾಗುತ್ತೆ ಅಂತಂದರೆ ಗಡಸು ನೀರಾಗುತ್ತೆ. ಹಾಗಾದರೆ ಗಡಸು ನೀರಿಗೆ ಕಾರಣವಾಗಿರ್ತಕ್ಕಂಥ ಲವಣಗಳು ಯಾವುವು ಅಂತ ನೋಡುವುದಾದರೆ ಒಂದೇದು ಬರುತ್ತೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಈ ಕ್ಯಾಲ್ಸಿಯಮ್ಮದರ ಜೊತೆಗೆ ನೋಡಿ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಅಂತಕ್ಕಂಥದ್ದು ಬರುತ್ತೆ, ಮ್ಯಾಗ್ನೇಸಿಯಂ ಬೈಕಾರ್ಬೋನೇಟ್ ಅಂತಕ್ಕಂಥದ್ದು ಬರುತ್ತೆ, ಮ್ಯಾಗ್ನೇಸಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಬರುತ್ತೆ, ಕ್ಯಾಲ್ಸಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಬರುತ್ತೆ, ಮ್ಯಾಗ್ನೇಸಿಯಂ ಸಲ್ಫೇಟ್ ಅಂತಕ್ಕಂಥದ್ದು ಬರುತ್ತೆ, ಕ್ಯಾಲ್ಸಿಯಂ ಸಲ್ಫೇಟ್ ಅಂತಕ್ಕಂಥದ್ದು ಬರುತ್ತೆ. ಈ ನೀರಿನ ಒಳಗೆ ಮಿಶ್ರಣ ಆಗಿರುವ ಲವಣಗಳ ಆಧಾರದ ಮೇಲೆ ಇವುಗಳಿಗೆ ತಾತ್ಕಾಲಿಕ ಗಡಸು ನೀರು ಅಂತ ಕರೀತಾರೆ ಸ್ನೇಹಿತರೆ. ಇವುಗಳಿಗೆ ತಾತ್ಕಾಲಿಕ ಗಡಸು ನೀರು ಅಂತ ಕರೀತಾರೆ. ಇವುಗಳನ್ನು ಶಾಶ್ವತ ಗಡಸು ನೀರು ಅಂಥೇಳಿ ಕರೀತಾರೆ.
ಹಾಗಾದರೆ ತಾತ್ಕಾಲಿಕ ಗಡಸು ನೀರಿಗೆ ಕಾರಣವಾಗಿರುವ ಲವಣಗಳು ಕ್ಯಾಲ್ಸಿಯಂ ಬೈಕಾರ್ಬೋನೇಟು ಮತ್ತು ಮ್ಯಾಗ್ನೇಸಿಯಂ ಬೈಕಾರ್ಬೋನೇಟು. ಶಾಶ್ವತ ಗಡಸು ನೀರಿಗೆ ಕಾರಣವಾದ ಲವಣ ಯಾವುದು ಅಂತಂದರೆ ಮ್ಯಾಗ್ನೇಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಕ್ಲೋರೈಡ್, ಮ್ಯಾಗ್ನೇಸಿಯಂ ಸಲ್ಫೇಟ್ ಮತ್ತು ಕ್ಯಾಲ್ಸಿಯಂ ಸಲ್ಫೇಟ್ಗಳು. ಹಾಗಾದರೆ ಗಡಸು ನೀರನ್ನು ಮೆದು ನೀರನ್ನಾಗಿ ಪರಿವರ್ತಿಸ್ತಕ್ಕಂತಹ ವಿಭಾಗಗಳು ಯಾವುದವ ಅಂತ ನಾವು ನೋಡೋದಾದರೆ ಯಾವ ಬರ್ತವೆ ಅಂತಂದರೆ, ಒಂದು ಕುದಿಸುವಿಕೆ ವಿಧಾನದಿಂದ ಗಡಸು ನೀರನ್ನು ಮೆದು ನೀರನ್ನಾಗಿ ನಾವು ಪರಿವರ್ತನೆ ಮಾಡಬಹುದು. ಅಥವಾ ಪರ್ಮ್ಯೂಟೈಟ್ ವಿಧಾನದಿಂದ ಗಡಸು ನೀರನ್ನು ಮೆದು ನೀರನ್ನಾಗಿ ನಾವು ಪರಿವರ್ತಿಸಬಹುದು. ಅಥವಾ ಸೋಡಾ ವಿಧಾನದಿಂದ ಗಡಸು ನೀರನ್ನು ಮೆದು ನೀರನ್ನಾಗಿ ನಾವು ಪರಿವರ್ತಿಸಬಹುದು. ಅಥವಾ ಗಾಲ್ಗನ್ಸ್ನ ವಿಧಾನದಿಂದ ಗಡಸು ನೀರನ್ನು ಮೆದು ನೀರನ್ನಾಗಿ ಪರಿವರ್ತಿಸಬಹುದು. ಇವುಗಳಲ್ಲಿ ಅತಿ ಸುಲಭವಾದ ವಿಧಾನ ಯಾವುದು ಅಂತಂದರೆ ಸೋಡಾ ವಿಧಾನ. ನೀರಿನಲ್ಲಿ ಸೋಡಿಯಂ ಕಾರ್ಬೋನೇಟನ್ನು ಸೇರಿಸುವುದರ ಮುಖಾಂತರ ನೀರಿನೊಳಗಡೆ ಇರತಕ್ಕಂಥ ಯಾವುದೇ ಗಡಸು ನೀರು ಆಯಾ ವಸ್ತುವಿನ ಕಾರ್ಬೋನೇಟ್ಗಳನ್ನು ಬಿಡುಗಡೆ ಮಾಡುವುದರ ಜೊತೆಗೆ ಕೆಲವೊಂದಿಷ್ಟು ಲವಣಗಳನ್ನು ಬಿಡುಗಡೆ ಮಾಡುತ್ತೆ. ಆ ಬಿಡುಗಡೆ ಮಾಡುವುದರಿಂದ ಗಡಸು ನೀರು ಎಂಥದೇ ಗಡಸು ನೀರು ಇದ್ದರೂ ಸಹಿತ ಅದು ಏನಾಗುತ್ತೆ ಅಂತಂದರೆ ಮೆದು ನೀರಾಗಿ ಪರಿವರ್ತನೆಯಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈ ನಿಸರ್ಗದೊಳಗಡೆ ಕೃತಕವಾಗಿ ನೀರನ್ನು ತಯಾರಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಹೆನ್ರಿ ಕೆವೆಂಡಿಸ್ ಅಂತಕ್ಕಂಥ ವ್ಯಕ್ತಿ ಮೊಟ್ಟ ಮೊದಲು ನಿಸರ್ಗದೊಳಗಡೆ ಕೃತಕ ನೀರನ್ನು ತಯಾರು ಮಾಡ್ತಾರೆ. ಯಾವ ಸಾಧನದಿಂದ ಅಂದರೆ ಯೂಡಿಯೋಮೀಟರ್ ಅಂತಕ್ಕಂಥ ಸಾಧನದ ಮುಖಾಂತರವಾಗಿ ಹೈಡ್ರೋಜನ್ ಅನಿಲವನ್ನು ಆಕ್ಸಿಜನ್ ಅನಿಲದಲ್ಲಿ ದಹನ ಕ್ರಿಯೆಗೊಳಿಸಿ ನೀರನ್ನು ತಯಾರು ಮಾಡ್ತಾರೆ. ಹಾಗಾದರೆ ಜಗತ್ತಿನೊಳಗಡೆ ನೀರಿನ ಪ್ರಮಾಣವನ್ನು ನೋಡಿದರೆ 79% ಏನಿದೆ ಅಂತಂದರೆ 71% ಏನಿದೆ ಅಂದರೆ ನೀರಿದೆ, 29% ಏನಿದೆ ಅಂತಂದರೆ ಭೂಮಿ ಇದೆ. ಈ ಇರುವ 29% ಭೂಮಿ, 71% ನೀರನ್ನು 100ಕ್ಕೆ ಕನ್ವರ್ಟ್ ಮಾಡಿದರೆ ಕೇವಲ 3% ನೀರು ನಾವು ಬಳಸಲು ಯೋಗ್ಯವಾಗಿದೆ. ಉಳಿದ 97% ನೀರು ಎಂಥ ನೀರಿದೆ ಅಂದರೆ ಉಪ್ಪು ನೀರಿದೆ. ಸೊ ಹಾಗಾಗಿ ನೀರಿನ ಅವಶ್ಯಕತೆಯನ್ನು ನಾವು ನೋಡಬೇಕು ಅಂತಕ್ಕಂಥದ್ದನ್ನು ಹೇಳಿ ಈ ನೀರಿನ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಚಾಪ್ಟರನ್ನು ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಮಾರ್ಗದರ್ಶಿ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನೆಲ್ಲ.